ಆತ್ಮೀಯ ವೀಕ್ಷಕರೇ, ನಮಸ್ಕಾರ. ಇಂದು ನಾನು ಹೇಳಲಿರುವ ಸುದ್ದಿ ಕೇವಲ ಒಂದು ಗ್ರಾಮದ ಕಥೆಯಲ್ಲ. ಇದು ದೇಶ ಪ್ರೇಮದ ಕಥೆ, ಯುವ ಶಕ್ತಿಯ ಕಥೆ, ಹೆಮ್ಮೆಯ ಕಥೆ. ಬಾಗಲಕೋಟೆ ಜಿಲ್ಲೆಯ ಇಲಕಲ್ ತಾಲೂಕಿನ ಕರಡಿ ಗ್ರಾಮದ 23 ವರ್ಷದ ಯುವಕ ಭೀಮಣ್ಣ ಸೇಬಿನಕಟ್ಟಿ. ಸಾಧಾರಣ ಕುಟುಂಬದಲ್ಲಿ ಹುಟ್ಟಿ ದೊಡ್ಡ ಕನಸು ಕಂಡ ಯುವಕ. ಆ ಕನಸು ಏನು ಗೊತ್ತಾ? ದೇಶ ಸೇವೆ ಮಾಡಬೇಕು, ತ್ರಿವರ್ಣ ಧ್ವಜದ ಕೆಳಗೆ ನಿಂತು ಭಾರತ ಮಾತೆಯನ್ನ ಕಾಪಾಡಬೇಕು. ಅದೇ ಕನಸು ಇಂದು ನನಸಾಗಿದೆ. ಅವರು ಹೆಮ್ಮೆಯ ಸಶಸ್ತ್ರ ಪಡೆಯಾಗಿರುವ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ನಲ್ಲಿ ಮೊದಲನೇ ಸ್ಥಾನದಲ್ಲಿ ಆಯ್ಕೆಯಾಗಿದ್ದಾರೆ. ತಂದೆ ಜಯಣ್ಣ, ತಾಯಿ ಜಯಮ್ಮ. ಮಗ ದೇಶದ ಸೇವೆಗೆ ಹೊರಟಾಗ ಅವರ ಕಣ್ಣಲ್ಲಿ ಕಾಣಿಸಿಕೊಂಡದ್ದು ದುಃಖವಲ್ಲ, ಅದು ಹೆಮ್ಮೆ, ಅದು ಆಶೀರ್ವಾದ, ಅದು ದೇಶ ಪ್ರೇಮ. ಗ್ರಾಮದ ಬಸವೇಶ್ವರ ದೇವರ ಆಶೀರ್ವಾದ ಪಡೆದು ಗ್ರಾಮಸ್ಥರ ಹಾರೈಕೆಗಳ ನಡುವೆ ಭೀಮಣ್ಣ ದೇಶ ಸೇವೆಗೆ ಸಿದ್ಧನಾಗಿದ್ದಾನೆ. ಇಂದು ಕರಡಿ ಗ್ರಾಮ ಹೆಮ್ಮೆಪಟ್ಟು ಹೇಳುತ್ತಿದೆ, ಇವನು ನಮ್ಮ ಊರಿನ ಮಗ, ನಮ್ಮ ದೇಶದ ರಕ್ಷಕ. ಯುವಕರೇ, ಸೌಕರ್ಯ ಹುಡುಕುವ ಕಾಲದಲ್ಲಿ ದೇಶ ಸೇವೆ ಆಯ್ಕೆ ಮಾಡುವುದು ದೊಡ್ಡ ಧೈರ್ಯ. ಭೀಮಣ್ಣಂತಹ ಯುವಕರೇ ನಮ್ಮ ಭಾರತದ ನಿಜವಾದ ಶಕ್ತಿ. ಭೀಮಣ್ಣ ಸೇಬಿನಕಟ್ಟಿಗೆ ಹೃದಯಪೂರ್ವಕ ಶುಭಾಶಯಗಳು. ಅವರ ಸೇವಾ ಪಥ ಪ್ರಕಾಶವಾಗಲಿ. ಜೈ ಹಿಂದ್. ಇಲಕಲ್ ತಾಲೂಕು ಕರಡಿ ಗ್ರಾಮದಲ್ಲಿ ನಮ್ಮ ಯುವಕನಂತ ಅಂದಂತ ಮತ್ತೆ ನಮ್ಮ ಭೀಮಣ್ಣ ಜಯಣ್ಣ ಸೇಬಿನಕಟ್ಟಿ ಅವರು ಪ್ರಪ್ರಥಮ ಬಾರಿಗೆ ಕರಡಿಯಲ್ಲಿ ಯಾರು ಇರತಕ್ಕಂಥ ಸಾಧನೆಯನ್ನು ಮಾಡಿದ್ದಾರೆ. CRPF ಪೋಸ್ಟ್ ಆಗಿದ್ದರಿಂದ ನಮ್ಮ ಗ್ರಾಮಸ್ಥರ ವತಿಯಿಂದ ಹಾಗೂ ಮತ್ತು ನನ್ನ ಯುವಕ ಮಿತ್ರರ ವತಿಯಿಂದ ಸನ್ಮಾನಿಸಿ ಅವರನ್ನು ನಮ್ಮ ದೇಶದ ಗಡಿ ಕಾಯಲಿಕ್ಕೆ ಕಳಿಸ್ತಾ ಇದ್ದೀವಿ. ಮತ್ತು ನಮ್ಮ ಊರಿಗೆ ಹೆಮ್ಮೆ ತಂದು ಕೊಟ್ಟಂಥ ಈ ಯುವಕರಲ್ಲಿ ನಾವು ಮನವಿ ಮಾಡ್ಕೊಳ್ಳೋದೇನಪ್ಪ ಅಂದ್ರೆ, ಇವ್ರ ಥರ ಸಾಧನೆ ಮಾಡಿರಿ, ಎಲ್ಲರೂ ನಮ್ಮ ಊರಿಗೆ ಹೆಸರು ತೊಗೊಂಬರ್ರಿ ಅಂತ ಹೇಳ್ತಾ ನಾನು 4 ಮಾತು ಮುಗಿಸ್ತೀನಿ. Buenas tardes.